ತಪ್ಸ್ಯಾರನು ಆತ ಒಂದು ಕರುಣೆಯಿಂದ ಅವ್ರಿಗೂ ಕೂಡ ಒಂದು ಉದ್ಧಾರ ಆಗ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ನಮ್ ನಿಂದ ಜಳಕ ಪೂಜಾ ಅಧಿಕರ್ಮನ್ನ ಇವತ್ತ ನಿತ್ಯ ಕರ್ಮಗಳ ಜಳಕ ಸ್ತೋತ್ರ ಇವತ್ತೇನದಾವಲ್ಲ ಅವು ಎಲ್ಲವೂ ನಿತ್ಯ ಕರ್ಮ ಮಾಡ್ಲೇಬೇಕು. ಪೂಜಾ, ಲಿಂಗ ಪೂಜಾ, ನಾಮಸ್ಮರಣೆ, ಇವು ಶಾಸ್ತ್ರಕ್ಕೆ ಹೋಗೋದು, ಇವೆಲ್ಲ ನಿತ್ಯ ಕರ್ಮಗಳನ್ನ ನಾವು ರೂಢಿಸಿಕೊಂಡೇವ ಅಂದ್ರ ಅದು ಏನ್ ಮಾಡ್ತದ ನಮಗ, ಇದು ಒಂದು ಒಳ್ಳೆ ಕರ್ಮ ಆಗ್ತದ ಅನ್ನುವಂಥದ್ದನ್ನ ಇವೆಲ್ಲ ಜ್ಞಾನಕ್ಕೆ ಸಾಧಕರಾಗ್ತಾರ. ಇವೆಲ್ಲ ನಿತ್ಯ ಕರ್ಮ. ಒಂದು ನೈಮಿತ್ಯ ಕರ್ಮ ಒಂದು ನಿಮಿತ್ತ ಇಟ್ಟುಕೊಂಡು ಕರ್ಮ ಮಾಡೋದು. ನಿಮಿತ್ತ ಅಂದ್ರ ಒಂದು ವಾರಕ್ಕೊಂದು 16 ಸೋಮವಾರ ಅಂತ ಮಾಡ್ತಿರ್ತಾರೆ ಹೆಣ್ಮಕ್ಳು. ಒಂದು ನಿಮಿತ್ತ ಇಟ್ಟುಕೊಂಡು ಒಂದು ಸಿದ್ಧಾರ್ಥ ಕಥಾಮೃತನ್ನ, ಒಬ್ರು ಸಂತರ ಮಹಾತ್ಮರನ್ನ ಪ್ರತಿ ತಿಂಗಳ ವಾರಕ್ಕೊಮ್ಮೆ ಕರೆಸಿ ಒಂದು ಮನಿ ಒಳಗೆ ಒಂದು ಸಿದ್ಧಾರ್ಥ ಪೂಜೆ ಇಟ್ಟು ಒಂದು ನಿಮಿತ್ತ ಇಟ್ಕೊಂಡು ವಾರಕ್ಕೊಮ್ಮೆ ಒಂದು ಸತ್ಸಂಗ ಮಾಡುದು. ಎಲ್ಲ ನಿಮಿತ್ತ ಕರ್ಮಗಳು. ಹಿಂಗ ಇಟ್ಟುಕೊಂಡು ಮಾಡೋದ್ರಿಂದ ಏನಾಗ್ತದಂದ್ರ ನಮ್ಮ ಅಂತಃಕರಣಗಳ ಶುದ್ಧ ಆಕ್ಕವು. ಜ್ಞಾನಕ್ಕೆ ಎಲ್ಲವೂ ಕೂಡ ಆ ಕರ್ಮ ನಾಶ ಮಾಡಕ್ಕೆ ಇಲ್ಲಿ ಜ್ಞಾನ ವೃದ್ಧಿ ಆಗ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊತ ಬಂದಿವಿ. ಈ ಮಾಡೋದ್ರಿಂದ ಏನಾಗ್ತದ, ಜ್ಞಾನ ವೃದ್ಧಿ ಆಗ್ತದ. ಜ್ಞಾನದಿಂದ ಆ ಕರ್ಮಗಳು, ಅಜ್ಞಾನವೆಂಬ ಕರ್ಮಗಳೇನು ಅನೇಕ ಅದಾವಲ್ಲ, ಅನೇಕ ಜನಗಳಿಗೆ ಅಜ್ಞಾನಿ ದೇಹ ನಾನಂತ ತಿಳ್ಕೊಂಡು ಏನು ಕರ್ಮ ಮಾಡ್ಕೋತ ಬಂದೇವಲ್ಲ, ಅವು ಜ್ಞಾನಾಗ್ನಿ ಉದಯ ಆಯ್ತಂದ್ರೆ ಕರ್ಮಗಳು ನಾಶ ಆಗ್ತಾವ ಅನ್ನುವಂಥದ್ದನ್ನ ನಾವು ಸಾಕಷ್ಟು ದೃಷ್ಟ ಅಂತ ತಿಳ್ಕೊತ ಬಂದೇವಿ. ಮತ್ತ ಆನಂತರ ಒಂದು ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಒಂದು ಕಾಮ್ಯ ಕರ್ಮ. ಕಾಮ್ಯ ಕರ್ಮದೊಳಗು 2 ಫಲ ಅದಾವನ್ನ ತಿಳ್ಕೊತ ಬಂದಿವಿ. ಒಂದು ಕಾಮನ ಇಟ್ಟುಕೊಂಡು ಮಾಡಿದ್ರೆ ನಮಗ ಭೋಗ, ಮೋಗ ಮತ್ತು ನಮಗ ಸುಖ, ನೆಮ್ಮದಿ ಎಲ್ಲವನ್ನು ಕೂಡ ಕರ್ಮ ಮಾಡೋದ್ರಿಂದ ದೇವ್ರಿಗೆ ಹೋಗುದು, ಗುಡಿ ಸುತ್ತ ಹಾಕೋದು, ಈಶ್ವರಿಗೆ ಅನ್ನ ಸರ್ಪಣೆ ಮಾಡೋದು, ಏನೇನೋ ನಾವು ಅಭಿಷೇಕ ಮಾಡೋದ್ರಿಂದ ನಮಗೇನಾಗ್ತದ, ಕಾಮ್ಯಗಳನ್ನ ಮಾಡೋದ್ರಿಂದ ನಮ್ಗೆಲ್ಲಾ ಫಲ ಸಿಗ್ತದ, ಸ್ವರ್ಗ ಭೋಗನೂ ಸಿಗ್ತದ ಅನ್ನುವಂಥದ್ದನ್ನ ಕೇಳ್ಕೊಂಡ್ ಬಂದಿವಿ. ಅದೇ ಒಂದೇ ಕರ್ಮಗಳು ನಿಷ್ಕಾಮ ಕರ್ಮ ಮಾಡೋದ್ರಿಂದ ಅಲ್ಲಿ ಏನಾಗ್ತದ, ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಇದ್ದವ್ರು ಮಾತ್ರ ಈ ಕಡೆ ಜ್ಞಾನಕ್ಕೆ ಬರ್ತಾರ. ಅಂದ್ರೆ ಏನು ಕಾಮನೆ ಇಲ್ಲದೆ ಪೂಜಾ ಪುನಸ್ಕಾರ ಸತ್ಸಂಗ ಯಾವ್ದು ಕಾಮನೆ ಇಲ್ಲದೆ ಮಾಡೋದ್ರಿಂದ, ನಾಮಸ್ಮರಣೆ, ಜಪ, ತಪ, ಯೋಗ ಇವು ಕಾಮನೆ ಇಲ್ಲದೆ ಮಾಡಿದ್ರೆ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಉಳ್ಳವರಿಗೆ ಮಾತ್ರ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಕೇಳ್ಕೊತ ಬಂದಿವಿ. ಮತ್ತು ಇನ್ನೊಂದು ಪ್ರಾಯಶ್ಚಿತ ಕರ್ಮ, ಪಾಪವನ್ನ ಕಳ್ಕೊಳಕ ಪ್ರಾಯಶ್ಚಿತ ಕರ್ಮ ಹೇಳ್ಕೊತ ಬಂದಾರ. ಅಂದ್ರೆ ಪ್ರಾಯಶ್ಚಿತ ಅಂದ್ರೆ ಒಂದೇನೋ ಅಕಸ್ಮಿತ ಹೊಡಿದ್ರಾಗ ಒಂದು ಬೆಕ್ ಸತ್ತಪ್ಪ, ಅಕಸ್ಮಿತ ಒಂದೇನೋ ಮಾಡುದ್ರಾಗ ಒಂದಿಟ್ಟು ಪಾಪ ನಮ್ದು ಒಂದು ದನ ಹೊಡಿದ್ರಾಗ ಎಕ್ಕೋ ಮಾಡುದ್ರಾಗ ಏನೇನೋ ಹಾಕಿರ್ತಾವ. ಅದಕ್ಕ ನಾವು ಎಲ್ಲರ ಜ್ಯೋತಿಷಿ ಕೇಳಕ್ ಹೋಗೋಣ, ಅದಕ್ಕೊಂದು ಪಾಪಕ್ಕೊಂದು ವಿಮೋಚನಕ್ಕಾಗಿ ಒಂದಿಷ್ಟು ಕರ್ಮನ ಹೇಳ್ತಾರ. ಹಿಂಗ ನೀನು ಒಂದಿಷ್ಟು ದಾನ ಮಾಡು, ಇಷ್ಟು ಮಂದಿ ಸ್ವಾಮಿಗಳು ಉಣಿಸು, ಮತ್ತೆ ಇಷ್ಟು ಆಕಳುಗಳನ್ನ ದಾನ ಮಾಡು, ಹಿಂಗ ಏನೇನೋ ಹೇಳುವುದ್ರಿಂದ ಏನಾಗದ, ನಮ್ಮ ಆ ಪಾಪ ಕರ್ಮಗಳನ್ನ ಕಳ್ಕೊಳಕ್ ಬರ್ತದಂದ್ರ ಪ್ರಾಯಶ್ಚಿತ ಮಾಡಿದಂತ ಪಾಪಗಳನ್ನ ಕಳ್ಕೊಳಕ ಇಂತ ಒಂದು ಮನೆ ಸಿದ್ಧಾರ್ಥ ಕಥಾಮೃತ ಒಂದು ಏನೇನೋ ಮಾಡ್ತಾರ. ಆ ಮಾಡುವುದರಿಂದ ಪಾಪ ವಿಮೋಚನೆ ಆಗ್ತದ ಅನ್ನುವಂಥದ್ದನ್ನ ನಾವು ಏನಿದು ಇದೊಂದು ಕರ್ಮವನ್ನ ಹೇಳ್ಕೊತ ಪ್ರಾಯಶ್ಚಿತ ಕರ್ಮ ಅಂತ ಹೇಳ್ಕೊತ ಬಂದಾರ. ಇನ್ನೊಂದು ನಿಷೇಧ ಕರ್ಮ ಅಂದ್ರೆ ಒಂದಿಷ್ಟು ಕರ್ಮಗಳನ್ನ ಮಾಡ್ಲೇಬಾರ್ದು. ಯಾವ ಕರ್ಮಗಳಂದ್ರೆ ಚಾಡಿ, ಮೋಡಿ ಅಂತ ಮಂತ್ರ ಇವು ಏನೇನೋ ಮಾಡ್ತಾರ, ಮತ್ತೊಬ್ರಿಗೆ ಪೀಡೆ ಮಾಡೋ, ಇವು ಪಾಪನ್ನೇ ಕೊಡ್ತಾವು. ಮತ್ತ ಇನ್ನೊಂದು ಈ ಇದು ಯಾವ್ದಪ್ಪ ಅಂದ್ರೆ ನಿಷೇಧ ಕರ್ಮ, ಪರಧನ, ಪರಸ್ತ್ರೀ, ಪರದೈವಗಳಿಗೆ ಎಳ್ಸ್ಲೇಬಾರ್ದು. ಇದೊಂದು ಪಾಪ ಕರ್ಮನೇ ಅನ್ನಂತ ತಿಳ್ಕೊತ ಬಂದಾರ. ಇವು ಕ್ರಿಯಾಮಾಣ ಕರ್ಮದೊಳಗ ಇವು 5 ಕರ್ಮಗಳನ್ನ ನಾವು ವೃದ್ಧಿ ಮಾಡ್ಕೋತಿದ್ದೇವಂದ್ರ ನಮಗ ಆ ಪ್ರಾರಬ್ಧ ಜ್ಞಾನ ಉದಯ ಆಗ್ತದ. ಈ ಜ್ಞಾನದಿಂದ ಆ ಪ್ರಾರಬ್ಧ ಕರ್ಮವನ್ನ ಅದು ಏನು ಬರ್ತದ ಸಾಕ್ಷಿಯಾಗಿ ನೋಡ್ಕೊಂಡು ಆರಾಮಾಗಿರಾಕ್ ಬರ್ತದ ಅನ್ನುವಂಥದ್ದನ್ನ ತಿಳಿಸುದು. ಪ್ರಾರಬ್ಧವನ್ನ ಸಾಕ್ಷಿ ಜ್ಞಾನ ಹಾಕದ. ಇದು ದೇಹಕ್ಕೆ ಹಾಕದ, ನನಗಾಗೋದಿಲ್ಲ. ದೇಹ ಅಂದ್ ಸುಖಾರ ಹಾಕದ, ದುಃಖ ಹಾಕದ. ಬರೀ ದುಃಖನೇ ಎಲ್ಲರಿಗೂ ಆಗಂಗಿಲ್ಲ, ಎಲ್ಲರಿಗೂ ಸುಖನೂ ಆಗಂಗಿಲ್ಲ. ನಮ್ದು ಏನು ಪ್ರಾರಬ್ಧ ಏನಿರ್ತಲ್ಲ, ಸುಖಾರ ಆಗ್ಲಿ ದುಃಖರಾಗ್ಲಿ, ಮುಂದ ಒಂದೊಂದು ಬದುಕ ಒಬ್ಬೊಬ್ರದೇನು ತಂದೆ ತಾಯಿ ನೋಡ್ತಾರ. ಅಲ್ಲಿ ನೋಡುದ್ರಿಂದ ಅವ್ರಿಗೆ ಏನಾಗ್ತದ, ಅವ್ರದ್ದು ಎಂತ ಪುಣ್ಯವಂತರಪ್ಪ, ಎಂತ ಪ್ರಾರಬ್ಧ ಚಲೋ ಅದಪ್ಪ, ಏನ್ ಹಿಂದೆ ಒಳ್ಳೇದ್ ಮಾಡ್ಯಾರ ನೋಡ್, ಅವ್ರು ಎಷ್ಟು ಮಕ್ಕಳು ಚಲೋ ಅದಾರ. ಅವ್ ಮಕ್ಕಳು ಏನಪ್ಪಾ ಅಂದ್ರ ಇಂಥ ಮಕ್ಳು ಇದ್ದಿರ್ಬೇಕಪ್ಪ ಅಂತ ಹಿಂಗ್ನು ಅಂತೀವಿ. ಒಂದಿಷ್ಟು ಮಂದಿ ನಮ್ಮಲ್ಲಿ ಪಾಪ ಅದಕ್ಕಿತ್ತು ಅಂದ್ರ ಇವು ಮಕ್ಕಳದ ನೋಡಪ್ಪ, ಇದ್ದು ಇಲ್ಲಾರ್ದಂಗ, ಇವು ಅದಾವು ಇಲ್ಲಾರ್ದಂಗ, ಇದ್ದು ಇಲ್ಲಾರ್ದಂಗ ಅಂತಿರ್ತಾರ, ನಾವ್ ಕೇಳ್ತೇವೆ. ಅಂತ ಮಕ್ಕಳು ಏನ್ ಮಾಡುದಂತ ಮಕ್ಕಳನ್ನ ತಗೊಂಡು ಅದರಿಂದ ಏನಾಗ್ತದ, ನಮಗ ಪಾಪನೇ ಆಗ್ತದ. ಎಂತ ನಮ್ಮದು ಪಾಪದ ಅನುಗುಣವಾಗಿ ಅಂತ ಮಕ್ಕಳು ಹುಟ್ಟಿರ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಪ್ರಾರಬ್ಧವನ್ನು ಅನುಭವಿಸ್ಬೇಕಲ್ಲ, ಕೆಟ್ಟದ್ದನ್ನ ಅನುಭವಿಸಕನು
ಆ ಮಕ್ಕಳ ರೂಪದಾಗ ಆಗಿ ಬಂದು ನಮ್ಮನ್ನ ಅವ್ರು ಉಣಿಸ್ತಾರ. ಒಂದು ಚಲೋನು ಉಣಿಸ್ಬೇಕಾದ್ರು ನಮ್ಮ ಪ್ರಾರಬ್ಧ ಮ್ಯಾಗ ಉಣಿಸ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿವಂದ್ರ ಇವು ಯಾವಪ್ಪ ಅಂದ್ರ ಹಿಂದಿನ ಕರ್ಮವನ್ನ, ಸದ್ದ ಉಣ್ಣುವ ಕರ್ಮವನ್ನ, ಅದನ್ನ ಭೋಗ್ಯ ತೀರುದು. ಈ ಶರೀರ ಅನ್ನೋದು ಏನೈತಲ್ಲ ಅದನ್ನ ಭೋಗ್ಯ ತೀರುದು ಏನೈತಲ್ಲ ಅದು ಪ್ರಾರಬ್ಧ ಕರ್ಮ ಅನ್ನುವಂಥದ್ದನ್ನ ಹಿಂಗ ನಾವು ಮೊದಲಿನ ಒಂದ್ ದಿವ್ಸ ಎಲ್ಲಾ ಸಾರವನ್ನ ನಾವು ತಿಳ್ಕೊಂಡು ಬಂದೀವಿ. ಇದರ ಜೊತೆ ನಾವು 3-4 ನಾವು ಕೇಳ್ಕೋತ ಬಂದೇವಿ. ಇನ್ನ 5ನೇದ್ರೊಳಗೆ ಏನ್ ಹೇಳ್ತಾರಂದ್ರ ನಾವು 4ನೇ ನುಡಿ ಒಳಗ ಆರಬ್ಧ ಕರ್ಮವಿದನು ಯೋಗಿ ಭೋಗಿಸೇ ತೀರಿಸುವನು ಚಿಂತೆ ಒಡೆಯದೆ ಆರಯ್ಯ ಸುಖ ದುಃಖ ಮಿಶ್ರ ರೂಪಿಂದೆ ನಿವಾರಿಸಬಾರದವರಿಗೆ ಯಾವುದು ಅನ್ನುವಂಥದ್ದನ್ನ ನಿವಾರಿಸಬಾರದು, ತ್ಯಾಗ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನ ಅದನ್ನ ಈ ಶರೀರ ಏನ್ ಬಂದದಲ್ಲ ಪ್ರಾರಬ್ಧವನ್ನ ತಗೊಂಡು ಅದನ್ನ ಭೋಗಿಸೇ ಹೋಗಕ್ ಬರ್ತದ ಅನ್ನುವಂಥದ್ದು ನಾವು ಹೇಳ್ಕೊತ ಬಂದೇವೆ. ಅದನ್ನ ಮೇಲೆ ಹೇಳಿದಂತೆ ಈ ಪ್ರಾರಬ್ಧ ಕರ್ಮನ ಯೋಗಿಯು ಸುಖ ದುಃಖ ಮಿಶ್ರ ರೂಪದಿಂದ ಉಂಡೇ ತೀರಿಸುವನು. ಇದು ನನ್ನನ್ನು ಇನ್ನೂ ಬಿಡುವುದಿಲ್ಲವಲ್ಲ, ಎಂದಿಗೆ ಇದು ಮುಗಿಯುತ್ತದೆ ಎಂಬ ಚಿಂತೆಯನ್ನು ಕಿಂಚಿತ್ತಾದ್ರೂ ಮಾಡುವುದಿಲ್ಲ. ಕಿಂತು ಲೀಲಾ ಮಾತ್ರವಾಗಿ ಕಾಲವನ್ನು ಕಳೆಯುತ್ತಾರೆಂಬ ಭಾವ ಮತ್ತೆ ಈ ಪ್ರಾರಬ್ಧ ಕರ್ಮನು ದೇವತೆಗಳಾದರೂ ಉಂಡೇ ತೀರಿಸಲಿಕ್ಕೆ ಬೇಕು, ಬೇರೊಂದು ಉಪಾಯದಿಂದ ಅದನ್ನು ಕಳೆಯಲಿಕ್ಕೆ ಬಾರದು ಎಂಬ ಇದು ಹೇಳ್ಕೊತ ಬಂದರ. ಅಂದ್ರೆ ಎಂತ ಶ್ರೇಷ್ಠ ವ್ಯಕ್ತಿ ಅದನ, ಸನ್ಯಾಸಿ ಅದನ, ಒಳ್ಳೆ ಗೌರವ ಎನ್ನುವಾತಿನ ಅದನ್ನ ಬಹಳ ಪುಣ್ಯ ಮಾಡಿ ಅನ್ನಂದ್ರು ಕೂಡ ಅದು ಏನು ಪ್ರಾರಬ್ಧ ಇರ್ತದೆ ದೇವತೆಗಳಿಗೂ ಕೂಡ ಇಲ್ಲಿ ಹೇಳ್ಕೊತ ಬಂದಾರ. ಅವರು ಕೂಡ ಈ ಪ್ರಾರಬ್ಧವನ್ನು ಭವಿಷ್ಯಂದೇ ಹೋಗ್ತದ ಅನ್ನುವಂಥದ್ದನ್ನ ಆ ಪ್ರಾರಬ್ಧ ಅನ್ನೋದು ಯಾರೇ ಇರ್ಲಿ ಅಂದ್ರೆ ಅದನ್ನ ಭವಿಷ್ಯಕ್ಕೆ ಇರಬೇಕು ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಮಾಡಿದ್ರು. ಚಲೋದರ ಇರ್ಲಿ ಅಥವಾ ಕೆಟ್ಟದ್ದರ ಇರ್ಲಿ, ಒಳ್ಳೇದಿರ್ಲಿ ಕೆಟ್ಟದ್ದರ್ಲಿ ಅದನ್ನ ಭೋಗಿಸಿಂದನೇ ಅದು ನಿರ್ಣಾಮಕ್ಕದ ಹೋಗ್ತದ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಆಯ್ತು. ಆ ಹಿಂದಿನ ತಗೊಂಡು ಬಂದದ್ದು ಈಗ ಮಾಡೋದ್ರೊಳಗ ಬಹಳ ಮಂದಿ ಏನ್ ಮಾಡ್ತಾರ, ನಮ್ಮ ಹಣೆ ಬರದಾಗಿದ್ದಂಗ ಅಂತೇಳಿ ಅವ್ರು ಹುಟ್ಟು ಸಾವುಕೊಳಪಡ್ತಾರ. ಇಂಥವ್ರು ಯಾರು ಇಂಥ ಸತ್ಸಂಗವನ್ನು ಮಾಡ್ತಾರ, ಗುರುವನ್ನ ಮಾಡ್ಕೊಂಡು ಅಂತಃಕರಣವನ್ನು ಶುದ್ಧ ಮಾಡಿ ವಿವೇಕ ಉಳ್ಳವರಾಗಿ, ವಿವೇಕ ಜೊತೆ 4 ಸಾಧನೆ ಚತುಷ್ಟ ಉಳ್ಳವರಾಗಿ ವಿವೇಕ ವೈರಾಗ್ಯ ಸಮಾಧಿ ಸಟ್ ಸಂಪತ್ತನ್ನ ಇದನ್ನ ಮತ್ತು ಮೋಕ್ಷದ ಇಚ್ಛೆ ಇಟ್ಕೊಂಡು ಯಾರು ಮಾಡ್ತಾರ ಅವ್ರಿಗೆ ಆ ಪ್ರಾರಬ್ಧವನ್ನು ಉಣ್ಕೋತ ಇದೊಂದು ಹೆಚ್ಚಿಗೆ ಮಾಡ್ಕೊಂಡು ಈ ಜ್ಞಾನದಿಂದ ಆ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡ್ಕೊಂಡು ಮುಕ್ತರಾಗ್ತಾರ ಅನ್ನುವಂಥದ್ದನ್ನ ಇದ್ರ ಸ್ಪಷ್ಟ ನಮ್ಗೆ ಇಲ್ಲಿ ತನ್ನ ಸಂದೇಶ ಕೊಡ್ತು. ಇನ್ನೊಂದು ಏನ್ ಹೇಳ್ತಾರಂದ್ರೆ ಯೋಗಿಯ ಪ್ರಾರಬ್ಧ ಕರ್ಮನು ಇಚ್ಛೆ ಪರಿಚ್ಛ ಅನಿಚ್ಛೆಗಳೆಂಬ ರೂಪದಿಂದ ಅನುಭವಿಸಿ ತೀರುತ್ತಾರೆಂದು ಇಲ್ಲಿ ಹೇಳೋರ್ದಾರ. ಇದನ್ನ ನಾವು ಹೇಳ್ಕೊತ ಬಂದೇವಿ ಅಡ್ವಾನ್ಸ್, ಈಗಾಗಲೇ ಅದನ್ನ ಸ್ಪಷ್ಟ ಮಾಡ್ಕೊತ ಬಂದೇವಿ. ಇನ್ನೊಂದ್ ಸ್ವಲ್ಪ ಗ್ರಂಥ ಪ್ರಕಾರ ನೋಡ್ಕೊಂಡು ಹೋಗೋಣ. ಇಲ್ಲಿ ಏನ್ ಹೇಳ್ತಾರ, ಯೋಗಿ ಮೇನ್ ಇಚ್ಛೆ ಅನಿಚ್ಛೆ ಪರಿಚ್ಛೆಗಳಾಗಿ ಸರ್ವಾನುಪಭೋಗಿಸಿ ನೀಗುವ ಆರಬ್ಧ ಕರ್ಮವನ್ನು ಹೋಗದ ಗೈದು ಬೇರೊಂದು ವಿಧಿಯಿಂದ ಅಂದ್ರೆ ಇಲ್ಲಿ ಅದನ್ನ ಯಾವ ಉಪಾಯನೂ ಇಲ್ಲ, ಈ ಪ್ರಾರಬ್ಧ ಕರ್ಮವನ್ನ ತೀರಿಸಿಂದೇ ಅದು ಹೋಗ್ತದ ಅನ್ನುವಂಥದ್ದು ನೀ ಮತ್ತೆ ಈ ನುಡಿ ಒಳಗೆ ಹೇಳ್ಕೊತ ಬಂದ್ರು. ಅಂದ್ರೆ ಇಚ್ಛಾ ಅನಿಚ್ಛ ಮತ್ತು ಪರಿಚ್ಛ. ಇಚ್ಛಾ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಹಿಂದಕ್ಕ ಹೇಳ್ಕೊಂಡು ಬಂದೇವಿ. 3 ದುಃಖಗಳರನ್ನು 3 ಸುಖಗಳನ್ನ ಇಲ್ಲಿ ನಾವು ಇದನ್ನ ಎರಡಕ್ಕೂ ಜೋಡ್ಸಕ್ ಬರ್ತದ. 3 ಇಚ್ಛಾ ಅನಿಚ್ಛ ಮತ್ತು ಪರಿಚ್ಛ ಅಂದ್ರ ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಇಚ್ಛಾ ಅಂದ್ರ ಹಿಂದನ ನಾವು ತಗೊಂಡು ಬಂದಿಲ್ಲ, ಅದನ್ನ ಹಿಂದಿಂದ ತಗೊಂಡು ಬಂದೇವಿ, ಅದು ಇಚ್ಛಾ. ಮತ್ತ ಪರಿಚ್ಛ ಅಂದ್ರ ಮತ್ತೊಬ್ಬರಿಂದ, ನನ್ನ ಬಿಟ್ಟು ಅನ್ಯ ದೇವತೆಗಳಿಂದ ಅಂದೇವ್ ನಾವು, ಅಲ್ಲಿ ನನ್ನ ಬಿಟ್ಟು ಹೆಂಡ್ರು ಮಕ್ಕಳಿಂದನೂ ಅಕ್ಕ ದುಃಖ, ಮತ್ತು ಬಂಧು ಬಾಂಧವರಿಂದ, ಮತ್ತ ಹೊರಗೆ ನನ್ನ ಬಿಟ್ಟು ಅನ್ಯರಿಂದ ಏನ ಆಗ್ತಾವಲ್ಲ ಎಲ್ಲವೂ ದುಃಖ. ಮತ್ತು ನಾಯಿ ನರಿ ಮತ್ತು ಬಂಧು ಬಳಗ ಅಣ್ಣ ತಮ್ಮ ಏನು ಯಾರಲ್ಲಿದ್ದಾನೆ ಏನ್ ಆಗ್ತದಲ್ಲ, ಇದು ಯಾವ್ದಪ್ಪ ಅಂದ್ರೆ ಪರಿಚ್ಛದಿಂದ ದುಃಖರಾಗ್ಲಿ ಸುಖರಾಗ್ಲಿ ಅವ್ರಲಿಂದನೂ ಕೂಡ ನಮ್ಗ ಕಷ್ಟ ಕಾಲಕ್ಕೆ ಒಂದು ಒಳ್ಳೇದನ್ನು ಮಾಡ್ತಿರ್ತಾರ. ಮತ್ತ ಅವ್ರು ನಮ್ಗೆ ಏನ್ ಮಾಡ್ತಾರ, ಮಕ್ಕಳದಾರಂದ್ರು ಕೂಡ ತಂದೆ ತಾಯಿ ನೋಡುದಿಲ್ಲ, ಮನಿ ಬಿಟ್ಟು ಹೊರಗ, ಅದು ದುಃಖನೂ ಆಗ್ತದ. ಅಂದ್ರೆ ಎರಡರಲಿಂದ ಏನಾಗ್ತದ, ಇದು ಪರಿಚ್ಛ, ಇಚ್ಛಾ ಪರಿಚ್ಛ. ಮತ್ತು ಇನ್ನೊಂದು ಪಂಚ ಮಹಾಭೂತಗಳಿಂದ ಅನಿಚ್ಛ, ಅವು ಏನು ಇಚ್ಛೆ ಇರಂಗಿಲ್ಲ, ಸಿಡಿಲು ಬರಿತದ, ಮಳಿ ಬರ್ತದ, ಭೂತಗಳಿಂದ 5 ಭೂತಗಳಿಂದ ನಮ್ಗೆ ದುಃಖ ಆಗ್ತದ. ಅದು ಏನಪ್ಪಾ ಅಂದ್ರ ಅದು ಪರಿಚ್ಛ ಅನ್ನುವಂಥದ್ದನ್ನ ಭೂತಗಳಿಂದ, ಭೌತಿಕ ಅಂದ್ರೆ ಭೂತಗಳಿಂದ ಆಗುವ ದುಃಖಗಳು ಇವು ಏನಾಗ್ತಾವ, ಇವು 3 ದುಃಖಗಳನ್ನ
ನಾವು ಅನುಭವಿಸಲೇಬೇಕು. ಚಲೋದರಿರ್ಲಿ ಕೆಟ್ಟರ್ಲಿ. ಅಂದ್ರೆ ನಮ್ದು ಹಿಂದೆ ಚಲೋ ಮಾಡ್ಕೊಂಡು ಬಂದೇವಿ, ಇಚ್ಛಾ ಅಂತ ಚಲೋ ಮಾಡ್ಕೊತ ಬಂದೇವಿ, ಚಲೋದು. ಮತ್ತಿಲ್ಲ ಕೆಟ್ಟ ಇತ್ತಂದ್ರೆ ಕೆಟ್ಟ, ನಮ್ಮ ಬಡತನ, ಅಂಗವಿಕಲ ಏನೇನೋ ತಗೊಂಡು ಬಂದಿದ್ದೆ ಅಂದ್ರೆ ಅದನ್ನ ಭೋಗಿಸಲೇಬೇಕು. ಒಬ್ರು ಏನು ಇಲ್ಲದೆ ಎಲ್ಲವೂ ರೆಡಿ ಆಗಿದ್ದನ್ನ ತಗೊಂಡು ಬಂದು ಅವ್ರು ಎಂತೆಂಥದೋ ಭೋಗ ಮಾಡ್ತಾರೆ. ಎಂತ ಬಡ್ರು ಇರ್ತಾರಂದ್ರೆ ಎಂತ ರೊಟ್ಟೆ ಹುಟ್ಟಿ ಎಂತ ಒಳ್ಳೆ ವ್ಯಕ್ತಿಯಾಗಿ ಶ್ರೀಮಂತ ಆಗಿ ಎಷ್ಟೋ ಜನ ಉದ್ಧಾರ ಮಾಡುವಂಗನು ಆಗ್ತಾನ. ಇಲ್ಲಿ ಎರಡು ಏನ್ ತಿಳ್ಕೋನ, ಹಿಂದಿನ ಪುಣ್ಯವನ್ನು ತಗೊಂಡ್ಕೊಂಡು ಇಲ್ಲಿ ಭೋಗ ಮಾಡ್ತೇವಿ. ಈ ಭೋಗದೊಳಗ ಈ ಜ್ಞಾನವನ್ನು ಮಾಡ್ಕೊಂಡ್ರಿಂದ ಪಾಪ ಮತ್ತು ಅಜ್ಞಾನ ಸುಟ್ಟು ಜ್ಞಾನಾಗ್ನಿಯಿಂದ ನಾಶ ಮಾಡ್ಕೊಂಡು ಜ್ಞಾನವನ್ನು ಮಾಡ್ಕೊಂಡು ಮುಕ್ತ ನಾಲ್ಕು ಬರ್ತದ ಅನ್ನುವಂಥದ್ರ ನಿನ್ನೆ ಒಂದು ಗೀತಾ ಶ್ಲೋಕ ಕೇಳ್ಕೊತ ಬಂದೇವಿ. ದಗ್ಧ ಕರ್ಮಾಣಿ ಭಸ್ಮಾತ್ ಕೊರತೆ ಅರ್ಜುನ ಅನ್ನುವಂಥದ್ದೊಂದು ಶ್ಲೋಕ ಕೇಳ್ಕೊತ ಬಂದೇವಿ. ದಗದಗ ಉರಿಯುವಂತ ಕಟ್ಟಿಗೆ ಒಳಗ ಎಂತ ಸಣ್ಣ ಕಟ್ಟಿಗೆ ಹಾಕ್ಲಿ, ಹಸಿ ಕಟ್ಟಿಗೆ, ಜಾಲಿ ಕಟ್ಟಿಗೆ, ಮುಳ್ಳಿನ ಕಟ್ಟಿಗೆ ಹಾಕಿದ್ರೆ ಹೆಂಗ ಸುಟ್ಟು ಅರಣ್ಯವನ್ನೇ ನಾಶ ಮಾಡ್ತದ, ಹಂಗಿಂತ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕೊರತೆ ಅರ್ಜುನ. ಈ ಜ್ಞಾನಾಗ್ನಿ ಅನ್ನೋದು ಉದಯ ಆಯ್ತು ಅಂದ್ರ ಸತ್ಸಂಗದಿಂದ, ನಮ್ಮ ಮಾಡುವ ಸಾಧನೆಯಿಂದ, ನಿತ್ಯ ಇದನ್ನ ಕರ್ಮಗಳಿಂದ ಜ್ಞಾನ ಉದಯ ಆಯ್ತು ಅಂದ್ರ ಈ ನಮ್ಮ ಅನೇಕ ಜನ್ಮದ ಪಾಪಗಳು, ಎಷ್ಟೋ ಪಾಪ ರಾಶಿಗಳಿದ್ರು ಕೂಡ ಜ್ಞಾನಾಗ್ನಿ ಒಳಗೆ ಸುಟ್ಟು ಹೋಗ್ತಾವು. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕೊರತೆ ಅರ್ಜುನ ಅಂತೇಳಿ ಇಲ್ಲಿ ಭಗವದ್ಗೀತೆ ಒಂದು ಪ್ರಮಾಣ ಕೊಟ್ಕೊಂಡು ನಾವು ತಿಳ್ಕೊಳ್ಳೋಣ. ಇನ್ನ ಈ ಜ್ಞಾನ ಹೆಂಗ ಆಗ್ತದಪ್ಪ ಅಂದ್ರ ನಾವು ಒಳ್ಳೊಳ್ಳೆ ಅದನ್ನೇ ಹೇಳ್ತೇವೆ. ಒಳ್ಳೊಳ್ಳೆ ಹೇಳುವುದೇನಪ್ಪಾ ಅಂದ್ರೆ ಈ ದೇಹಾದಿ ವ್ಯವಹಾರಗಳಿಂದ ಇವು ದೇಹ ನಾನು ಹೊಂದಿದ್ದೇನೆ ಏನಪ್ಪಾ ಅಂದ್ರೆ ಇದು ಅಜ್ಞಾನ. ದೇಹ ನಾನಲ್ಲ, ನಾನು ಇದಕ್ಕೆ ಆಶ್ರಯವಾದವ, ನನ್ನ ಆಶ್ರಯದಾಗಿ ಕಾರ್ಯ ಮಾಡುದು, ನಾನು ಎಲ್ಲದಕ್ಕೂ ಅಧಿಷ್ಠಾನ ಆತ್ಮನೇ ಇದೀನಿ ಅನ್ನೋದೇ ಜ್ಞಾನ. ಈ ಜ್ಞಾನ ಆಯ್ತು ಅಂದ್ರ ಈ ದೇಹಾದಿ ವ್ಯವಹಾರಗಳು ನಮಗ್ ಜ್ಞಾನಾಗ್ನಿ ಒಳಗಿಂದ ಇವು ಸುಟ್ಟು ಭಸ್ಮ ಆಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೋತ ಬಂದಿವಿ. ಇಲ್ಲಿ ಇನ್ನೊಂದು ಅಂದ್ರೆ ಭೂತಗಳಿಂದ ಇವತ್ತು ಚಲೋರಾಗ್ತದ, ದುಃಖರಾಗ್ತದನ್ನ ಭೋಗ, ಅದು ಹೆಂಗ ಶರೀರ ಭೋಗ ಅದನ್ನ ಭೋಗಿಸೇ ತೀರ್ಬೇಕು. ನಾವ್ ಬ್ಯಾಡಪ್ಪ ಅಂತ ತಪ್ಪಿಸ್ತೇವಂದ್ರೆ ಎಲ್ಲಿ ಕೂತ್ರು ಬಿಡುದಿಲ್ಲ, ಅದನ್ನು ಭೋಗಿಸಿಂದೇ ಹೋಗ್ತದ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಸ್ಪಷ್ಟ ಆಯ್ತು. ಇಚ್ಛಾ, ಅನಿಚ್ಛಾ ಮತ್ತು ಪರಿಚ್ಛ ಅಂದ್ರ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಭೂತಗಳಿಂದ, ನನ್ನ ಬಿಟ್ಟು ಅನ್ಯರಿಂದ ಮತ್ತು ಹಿಂದಿನ ನಾ ತೆಗೆದುಕೊಂಡು ಬಂದಂತ ಇವು ಏನದಲ್ಲ ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ಅಂದ್ರೆ ನನ್ನ ಬಿಟ್ಟು ಅನ್ಯರಿಂದ ಆಗೋ ದುಃಖ ಮತ್ತು ಭೂತಗಳಿಂದ ಆಗೋ ದುಃಖ. ಇಚ್ಛಾ, ಅನಿಚ್ಛಾ, ಪರಿಚ್ಛ ಈ ಮೂರು ದುಃಖಗಳು ಸುಖಾರಲ್ಲಿ ದುಃಖದಲ್ಲಿ ಇವು ನಾವು ಭೋಕ್ಷೆ ತೀರ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟ ಮಾಡಿದ್ರು. ಇನ್ನ ಮುಂದ ಆಗಾಮಿ ಕರ್ಮದ ಸ್ವರೂಪವನ್ನು ಹೇಳ್ತಾರೆ. ಆಗಾಮಿ ಅಂದ್ರೆ ನಾವ್ ಇಷ್ಟೊತ್ತನ ಹೇಳ್ಕೊಂತ ಬಂದೇವಿ. ಕ್ರಿಯಾಮಾಣ ಕರ್ಮದೊಳಗ ಅದನ್ನ ನಾವು ತಪ್ಪಿಸಾಕನು ಬರ್ತದ. ಈ ಕಡೆ ಶಾಸ್ತ್ರಕ್ಕೆ ಬರ್ಲಿಕ್ಕ, ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರ ಈ ಮನುಷ್ಯ ಜನ್ಮದ ಸಫಲತೆಯನ್ನು ತಿಳಿಲಿಲ್ಲ ಅಂದ್ರ ನಮ್ಮ ಹಣೆ ಬರ್ದಾಗ ಇದ್ದಂಗ ಅಕ್ಕದ, ಪ್ರಾರಬ್ಧ ಇದ್ದಂಗ ಅಕ್ಕದ ಅಂತೇಳಿ ಎಷ್ಟೋ ಕರ್ಮ ರಾಶಿಗಳು, ಜೀವಿಗಳು ಈ ಪೃಥ್ವಿಯೊಳಗ ಸುಮ್ಮನೆ ವ್ಯರ್ಥ ಜೀವನ ಕಳೆದು ಹೋಗ್ತಾರ ಅನ್ನುವಂಥದ್ದನ್ನು ನಾವು ಇದು ಆಗಾಮಿ ಕರ್ಮದೊಳಗೆ ಜೋಡಿಸ್ಕೋತ ಬಂದೇವಿ, ಕೇಳ್ಕೊತ ಬಂದೇವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಪ್ರಾರಬ್ಧ ಕರ್ಮ ಮೂಲಕ ಶರೀರ ಸಹಿತ ಅರಿವಿನಿಂದ ತಾನು ಕೂಡಿಕೊಂಡಿರಲಾಗಿ ಹಾಗೆ ಯಾವ ಯಾವ ಕರ್ಮಗಳನ್ನು ಮಾಡುತ್ತಾ ಹೋಗುವನು ಅವು ಆಗಾಮಿ ಕರ್ಮ ಎಂದು ಹೇಳಿಸ್ಕೊಳ್ತವೆ ಅಂತ ಹೇಳ್ಕೊತ ಬಂದಾರ. ಇಲ್ಲಿ ವಾರಿ ಜವದನೆ ನೀನ್ ಒಲಿವಿಂದ ತಿಳಿಯುವುದ ಪ್ರಾರಬ್ಧದಿಂದ ಸಮಜ್ಞಾನ ಶರೀರವಿಡಿದು ಮಾಡಿದ ಕರ್ಮವಿದು ಸುವಿಚಾರ ಆಗಿ ಆಗಾಮಿ ಎನಿಪುವುದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದನ್ನ ಆಗಾಮಿ ಎನ್ನುವುದಂದ್ರ ಮುಂದಿನದಂದು ಹೇಳಿದ ಈ ಹೇಳ್ಕೊತ ಬಂದೇವಲ್ಲ ಅದನ್ನೇ ಕೂಡ ಒಲಿವಿಂದ ಪ್ರೀತಿಯಿಂದ ಕೇಳು. ವಾರಿಜವದನಿ ಅಂದ್ರೆ ಕಮಲದಂತೆ ಶೋಭಾಯಮಾನವಾದ ಮುಖವುಳ್ಳವಳೆ ಮೈತ್ರಿಯೇ, ಕಮಲದಂತೆ ಶೋಭಾಯಮಾನವ ಮುಖವುಳ್ಳಂತ ಮೈತ್ರಿಯೇ ಈ ಕೇಳು ನೀನು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ವಾರಿಜದವನಿ ಅಂದ್ರೆ ಇದೇ ಕಮಲದಂತ ಕಮಲದಂತ ಮುಖವುಳ್ಳ ಮೈತ್ರಿಯೇ, ಇದನ್ನ ನೀನ್ ನಂಬು, ಆಲಿಸು ಅನ್ನುವಂಥದ್ದನ್ನ ತಿಳಿತಾರ. ಇಲ್ಲಿ ಪ್ರಾರಬ್ಧ ಕರ್ಮ ಮೂಲಕ ಶರೀರ ಸಹಿತ ಅರಿವಿನಿಂದ ತಾನು ಕೂಡಿಕೊಂಡಿರಲಾಗಿ ಹಾಗೆ ಯಾವ್ಯಾವ ಕರ್ಮಗಳನ್ನು ಮಾಡುತ್ತಾ ಹೋಗೋನೋ ಅವು ಆಗಾಮಿ ಕರ್ಮ ಎಂದು ಹೇಳಿಸಿಕೊಳ್ಳುವುದು. ಆಗಾಮಿ ಅಂತೂ ಕ್ರಿಯಾಮಾಣ ಅಂತ ಹೇಳ್ತೀವಿ, ಎರಡು ಒಂದೇ ಪದ. ಆಗಾಮಿ ಕರ್ಮದೊಳಗ ಇಂಥದ್ದು ಒಳ್ಳೇದನ್ನ ಮಾಡುವುದರಿಂದ ಜ್ಞಾನ ಆಗ್ತದ. ಜ್ಞಾನದಿಂದ ಇದೆಲ್ಲಾ ಪಾಪ ಅಜ್ಞಾನ ಸುಟ್ಟು ನಾಶ ಆಗ್ತದ. ಜ್ಞಾನಾಗ್ನಿ ಒಳಗ ಅವ ಮೋಕ್ಷವನ್ನು ಹೊಂದುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟ ಮಾಡ್ಕೋತ ಬಂದಾರ. ಇವು ಸಂಚಿತ, ಆಗಾಮಿ, ಪ್ರಾರಬ್ಧ
ಜ್ಞಾನ ಆಯ್ತು ಅಂದ್ರೆ ಇವು ಯಾವ ಜ್ಞಾನಿಗೆ ಆಗಾಮಿ ಕರ್ಮನೂ ಇಲ್ಲ, ಸಂಚಿತ ಪ್ರಾರಬ್ಧ ಕರ್ಮ ಇಲ್ಲ. ಇವು ಎಲ್ಲವೂ ಎದಕ್ ಅದಾವ್ರಿ ಅಂದ್ರೆ ಶರೀರ ನಾನಂದವ್ರಿಗೆ ಅದಾವು, ಶರೀರಕ್ಕೆ ಅದಾವು. ನಾನು ಶರೀರವೇ ನಾನಲ್ಲ, ನಾ ಶರೀರಕ್ಕೆ ಸಾಕ್ಷಿಯಾಗಿರುವಂತ ಅರುಸ್ವರೂಪ ನಾನು ಅಂದಾಗ ನನಗೇನ್ರ ಅಕ್ಕವನು ಅಂದ್ರ ಅಲ್ಲಿ ಯಾವ್ದಾರ ಕರ್ಮ ಯಾರಿಗೆ ಹೇಳ್ತೀರಿ ಅಂದ್ರ ದೇಹ ನಾನು ಅಂದವ್ರಿಗೆ ಅದಾವು. ದೇಹ ನಾನಲ್ಲ, ಆತ್ಮಸ್ವರೂಪನೇ ಅಂದಾಗ ಅವ್ ಯಾವ ಸಂಚಿತ ಕರ್ಮನಿಲ್ಲ, ಪ್ರಾರಬ್ಧನೂ ಇಲ್ಲ, ಕ್ರಿಯಾಮಾಣನ ಕರ್ಮ ಇಲ್ಲ ಅನ್ನುವಂಥದ್ದನ್ನ ಈ ನುಡಿ ನಮ್ಗೆ ಸ್ಪಷ್ಟ ನಮ್ ನೆಪ್ಪಿಡ್ಬೇಕು. ಇದು ಯಾರಿಗೆ ಅಂದ್ರೆ ಶರೀರ ನಾನು ಅನ್ನೋರ್ಗೆ ಇವ್ ಕರ್ಮ ಹೇಳ್ಕೊತ ಬಂದಾರ. ಯಾವಾಗ ನಿಶ್ಚಯ ಜ್ಞಾನ ಆಯ್ತು ನಾನು ಆತ್ಮ ಸ್ವರೂಪನೇ ಇದೀನಿ ಅಂದಾಗ ಅವ್ ಯಾವ ಕರ್ಮ ವಿಧಿ ವಿಧಾನಗಳು ಇಲ್ಲ ಅನ್ನುವಂತ ಅವ್ ಯಾವ ನಿಯಮಗಳಿಲ್ಲ. ಜ್ಞಾನಿಗೆ ಹಿಂಗೆ ಇರ್ಬೇಕು, ಇಂಥ ಕರ್ಮ ಮಾಡ್ಬೇಕು ಅನ್ನೋದು ಯಾವ ನಿಯಮ ಇರುದಿಲ್ಲ ಅನ್ನುವಂಥದ್ದನ್ನ ಜ್ಞಾನಿಗೆ ಮಾತ್ರ ಇಲ್ಲ. ನಾವು ದೇಹ ನಾನು ಅಂದಿದ್ದೇವೆ ಅಂದ್ರೆ ನಾವ್ ಇನ್ನ ಕರ್ಮಗಳನ್ನ, ಇಂಥ ಒಳ್ಳೆ ಕರ್ಮಗಳನ್ನ, ಸತ್ಕಾರ್ಯಗಳನ್ನ ನಾವು ಮಾಡ್ಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಂಡು ಬಂದೇವಿ. ಸ್ಪಷ್ಟ ಆಯ್ತು. ಇನ್ನ ಮತ್ತೆ ಏನ್ ಹೇಳ್ತಾರ, ಆಗಾಮಿ ಕರ್ಮಕ್ಕೆ ಜನ್ಮಕ್ಕೆ ಕಾರಣವಾಗಿದೆ. ಯಾವುದು? ಉಕ್ತ ಆಗಾಮಿ ಕರ್ಮವು ಜನ್ಮಕ್ಕೆ ಕಾರಣವಾಗಿದೆ. ಯೋಗಿಯನ್ನು ಕುರಿತು ನಿಂದಾಸ್ತುತಿಗಳನ್ನು ಮಾಡುವವರಿಗೆ ಹೋಗುತ್ತವೆ ಎಂದು ಹೇಳ್ಕೊತ ಬಂದಾರ. ಆಗಾಮಿ ಕರ್ಮ ಇದ್ದವರಿಗೂ ಕೂಡ ಇಲ್ಲಿ ಏನಾಗ್ತದ, ಕ್ರಿಯಾಮಾಣ ಕರ್ಮದೊಳಗ, ಆಗಾಮಿ ಕರ್ಮದೊಳಗ ಅವಾಗ ಏನಾಗ್ತದ, ಜ್ಞಾನ ಆಯ್ತು. ಜ್ಞಾನ ಆಗಿಂದ ಅವಾಗ ಈ ಸತ್ಸಂಗ ಮಾಡೋದ್ರಿಂದ ಜ್ಞಾನ ಆಯ್ತು. ಜ್ಞಾನ ಆಗಿಂದು ಕೂಡ ಶರೀರ ಐತಲ್ಲ, ಮತ್ತ ಅದ್ರದ್ ಹೆಂಗ, ಮತ್ತ ಅವನಿಂದ ಮುಂದೆ ಅಲ್ಲಿ ಕರ್ಮ ಹಾಕವಲ್ಲ. ಜ್ಞಾನಿನೂ ಕೂಡ ಕರ್ಮ ಮಾಡ್ತಾನ. ಅವು ಕರ್ಮಗಳು ಮತ್ತ ಅವು ಭೋಗಸಕ ಜ್ಞಾನ ಆಗಿಂದ ಒಂದು ಇದು ಏನಾಯ್ತು, ಈ ಆತ್ಮಜ್ಞಾನ ಆಗಿಂದ ಶರೀರ ಇಲ್ಲ, ನಾನು ಆತ್ಮನೇ ಇದೀನಿ ಅಂದಾಗ ಏನ ಶರೀರ ಅದಲ್ಲ, ಮತ್ತ ಅದ್ರ ಕರ್ಮ ಶರೀರ ಹಿಡ್ಕೊಂಡಾಗ ಉಣ್ತಾನ ತಿತ್ತಾನವನು ಕರ್ಮ ಮಾಡ್ತಾನಲ್ಲ, ಮತ್ತ ಅದು ಕರ್ಮ ಮತ್ತೊಂದು ಆಗ್ತದಲ್ಲ ಅಂತಂದಾಗ ಇಲ್ಲಿ ನೀವೇನ್ ಹೇಳ್ಕೊತ ಬಂದಿರಿ, ಜ್ಞಾನ ಆದಗಳೇ ಅವ್ನ ಜ್ಞಾನಿಗೆ ಕರ್ಮ ಇಲ್ಲ ಅಂತ ಹೇಳ್ಕೊತ ಬಂದಿರಿ. ಮತ್ತೆ ಜ್ಞಾನ ಆಗ್ಯದ, ಶರೀರ ಅದ, ಶರೀರ ಇದ್ರು ಕೂಡ ಅಲ್ಲಿ ಕರ್ಮ ಮಾಡ್ತಾನಲ್ಲ, ಮತ್ತ ಅಲ್ಲಿ ಕರ್ಮ ಘಟಿಸ್ತದಲ್ಲ ಅಂತ ಹಿಂಗ್ ಪ್ರಶ್ನೆ ಮಾಡ್ತಾನ. ಅಲ್ಲಿ ಯಾರು? ಮತವಾದಿ. ಅಂದ್ರೆ ಇಲ್ಲಿ ಯದ್ಯಾಪಿ ಪ್ರಶ್ನೆ ಮಾಡ್ತಾನ. ಹಿಂಗ ಪ್ರಶ್ನೆ ಬರ್ತದಲ್ರಿ, ನಮ್ಗ್ ಸಂಶಯ ಬರ್ತದಲ್ಲ ಅಂತಂದಾಗ ಅದನ್ನ ಈ ನುಡಿ ಒಳಗ್, ಮುಂದಿನ ನುಡಿ ಒಳಗ್ ಮತ್ತೆ ಏನ್ ಹೇಳ್ಕೊತ ಹೋಗ್ತಾರಂದ್ರ, ಆಗಾಮಿ ಅನಿಪ ಧರ್ಮ ಅಧರ್ಮವದು ತಾನು ಯೋಗಿಯ ನುತಿಸಿ ನಿಂದಿಸಿದವರಿಗೆ ಪೊಗಳುತ್ತಿರುವುದು ನಿಜಹುದಾಗಿ ಮುಕ್ತತಾ ನಾಗುವನದು ಶ್ರುತಿ ಸಿದ್ಧ. ಯೋಗಿ ಮುಕ್ತನಾಗುವನು ಅಂದ್ರ ಜನ್ಮರಹಿತನಾಗುವನು, ಇದು ಶ್ರುತಿ ಸಿದ್ಧ. ಈ ಮಾತು ಶ್ರುತಿ ಒಳಗ, ಶ್ರುತಿ ಹೇಳ್ಕೊತ ಬಂದದ, ಶ್ರುತಿ ಸಮ್ಮತ ಅದ, ನಾನ ಹೇಳುವುದಿಲ್ಲ. ಇಲ್ಲಿ ಅವ್ರು ಏನ್ ಹೇಳೋರು ಉದ್ದೇಶ ಐತೆ ಅಂದ್ರೆ, ಇಲ್ಲಿ ಆಗಾಮಿ ಎಂಬ ಕರ್ಮ ಪುಣ್ಯವು ಆ ಯೋಗಿಯನ್ನು ಕುರಿತು ದೇವರೆಂದು ಪೂಜಿಸಿ ಸ್ತುತಿಸಿ ನಮಸ್ಕಾರ ಮಾಡುವವರಿಗೆ ಹೋಗುತ್ತದೆ. ಇಲ್ಲಿ ಆಗಾಮಿ ಕರ್ಮದೊಳಗ, ಕ್ರಿಯಾಮಾಣ ಕರ್ಮದೊಳಗ ಅವಂಗೂ ಪಾಪ ಪುಣ್ಯ ಆಗತಾವ. ಆದ್ರೂ ಕೂಡ ಅವ್ ಎಂದ ಜ್ಞಾನ ಆಗ್ಯದ, ಅವು ಪಾಪ ಪುಣ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡಿ, ಮತ್ತ ಆಗತಾವಲ್ಲ ಅಂದ್ರ ಆದವಪ್ಪ ಅಂದ್ರ ಅವ್ನ್ ಯಾರು ಪುಣ್ಯ ಆಗಿತ್ತು ಅಂದ್ರ ಒಳ್ಳೆ ಕಾರ್ಯಗಳು ಮಾಡ್ತಾನ, ಅವ್ನ್ ಪುಣ್ಯನೇ ಆಡ್ತಾನ. ಪುಣ್ಯ ಮಾಡಿದಾಗ ಅವ್ನ ಯಾರು ಸ್ತುತಿ ಮಾಡ್ತಾರ, ಅವ್ನ್ ಹೊಗಳ್ತಾರ, ಅವ್ನ್ ಯಾರು ಪೂಜಾ ಮಾಡ್ತಾರ, ಅವ್ನ್ ಯಾರು ಅನುಕರಣೆ ಮಾಡ್ತಾರ, ಅವ್ರಿಗೆ ಹೋಗ್ತಾವಂತ ಪುಣ್ಯ ಮಾಡಿದ್ದು. ಒಂದ್ ವೇಳೆ ಅವನಿಂದ ಪಾಪನು ಘಟಿಸ್ತಾವ, ಆಗುದಿಲ್ಲ ಅಂತಲ್ಲ, ಜ್ಞಾನಿಗೆ ಪಾಪ ಆಗುದಿಲ್ಲ ಅಂತಲ್ಲ, ಅದು ಪ್ರಾರಬ್ಧ ಇದ್ದಿರ್ತದ. ಆಗಿದ್ದು ಪ್ರಾರಬ್ಧನ ಬಿಟ್ಟ ಬಣ್ಣದ ಆಗೇ ತೀರ್ತದ, ಪ್ರಾರಬ್ಧನು ಆಗ್ತದ. ಆದ್ರೆ ಜ್ಞಾನ ಆಗಿಂದ ಅವಾಗ ಪ್ರಾರಬ್ಧ ಇಲ್ಲ, ಆದ್ರೆ ಶರೀರ ಐತಿ ಅಂದ್ರೆ ಶರೀರಕ್ಕೆ ಆಗ್ತದ. ಅವಾಗ ಪಾಪ ಆದ್ರೂ ಕೂಡ ಆ ಕರ್ಮವನ್ನು ಯಾರು ನಿಂದಾ ಮಾಡ್ತಾರ, ಅವನನ್ನ ತೆಗಳ್ತಾರ, ಅವನಿಗೆ ದ್ವೇಷ ಮಾಡ್ತಾರ, ಅವಾಗ ಅವನೇನ್ ಮಾಡ್ತಾರ ಅಂದ್ರ ಏನೇನು ದ್ವೇಷ ಭಾವನೆ ಇಟ್ಕೊಂಡಿರ್ತಾರಲ್ಲ, ಇವೇನ್ ಬಿಟ್ಟಾನ, ಇವೇನ್ ಮಾಡ್ಯಾನ, ಹಂಗ ಹಿಂಗ ಅಂತೇವಿ ನಾವು, ಅಂತೇವಿ ಅಜ್ಞಾನಿಗಳಿದ್ದಾಗ ಅಂತೇವಿ. ಅವಾಗ ಏನಾಗ್ತದ, ಅವ್ರಿಗೆ ಹೋಗ್ತಾವು ಸ್ತುತಿ ಮಾಡಿದವ್ರಿಗೆ ಪುಣ್ಯ ಹೋಗ್ತಾವು, ಅವ್ನ್ ನಿಂದ ಮಾಡಿದವ್ರಿಗೆ ಪಾಪ ಹೋಗ್ತಾವು. ಆದ್ರೆ ಅವ್ ಯಾವಾಗ ಜ್ಞಾನ ಆಗ್ಯದ ಅವಾಗೆ ಮುಕ್ತನಾಗ್ಯಾನ, ಅವಾಗ ಅವಾಗ ಪ್ರಾರಬ್ಧ ಇಲ್ಲ ಅನ್ನುವಂಥದ್ದನ್ನ ನಮಗ್ ಸ್ಪಷ್ಟ ತಿಳಿಸ್ಕೋತ ಬರ್ತಾರ. ಮತ್ತಿಲ್ಲೇ ಹೋಗುತ್ತದೆ, ಪಾಪವು ತಿರಸ್ಕಾರ ನಿಂದೆಗಳು ಮಾಡುವವರಿಗೆ ಹೋಗುತ್ತದೆ. ಈ ರೀತಿ ಯೋಗಿಯು ಪುಣ್ಯ ಪಾಪಗಳನ್ನು ಹಂಚಿ ಹಾಕಿ ತಾನು ವಿಧೇಯ ಕೈವಲ್ಯನೇ ಹೊಂದಿರುವನು. ಈ ಮಾತು ಸ್ವಕಲ್ಪಿತವಲ್ಲ, ಇದನ್ನ ನಾವು ನೀವು ಹೇಳ್ತೇವಂತಲ್ಲ, ಕಿಂತು ಇದು ಶ್ರುತಿ ಸಮ್ಮತವಾಗಿದೆ. ಇದಕ್ಕೆ ಶ್ರುತಿ ಒಂದು ಪ್ರಮಾಣ ಅದ. ಏನು? ತಸ್ಯ ಪುಣ್ಯಂ ಸುಕೃತೇನ ಪಾಪಂ ದುಷ್ಕೃತೇನ ಗೃಣತೆ ಸುತಾದಯ ತಸ್ಯ ವಿತ್ತಂಚರೀತಿ. ಅಂದ್ರ ಅವನು ಪುಣ್ಯ ರೊಕ್ಕ ರೂಪಾಯಿ ಮಕ್ಕಳು ತಗೋತಾರ, ಪಾಪವನ್ನ ನಿಂದ ಮಾಡಿದ್ರು ಸ್ತುತಿ ಮಾಡಿದ್ರು ತಗೋತಾರ. ಇದು
ಶ್ರುತಿ ಸಮ್ಮತದ ನೋಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ತನ್ನ ತಸ್ಯ ಪುಣ್ಯ ಸುಕೃತೇನ ಅಂದ್ರ ಒಳ್ಳೆ ಪುಣ್ಯವನ್ನ ಅವನು ಸ್ತುತಿ ಮಾಡಿದವರು ನಿಂದ ಮಾಡಿದವ್ರು ತಗೋತಾರ. ಪಾಪ ದುಷ್ಕೃತೇನ ಗ್ರಹತಿ ಸುಧತಾಯ ತಸ್ ವಿತ್ತ ಇತಿ ಅಂದ್ರೆ ನಿಂದ ಮಾಡಿದವರು ಮತ್ತು ಅವನ ದುಡ್ಡ ರೊಕ್ಕ ರೂಪಾಯಿ ಮಕ್ಕಳು ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ಅವ ಎಂದ ಜ್ಞಾನ ಆಗ್ಯದ ಅಂದೇ ಅವ ವಿಧೇಯ ಕೈವಲ್ಯ ಹೊಂದಿದ ಮುಕ್ತನಾದ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟ ಮಾಡಿದ್ರು. ಅಂದ್ರೆ ಪ್ರಾರಬ್ಧವನ್ನ ಜ್ಞಾನ ಆಗಿಂದು ಇರ್ತದ, ಜ್ಞಾನಿಗೆ ಎಲ್ಲಿ ಪ್ರಾರಬ್ಧ ಇಲ್ಲ. ಮತ್ತದು ಬಿಟ್ಟು ಜ್ಞಾನದ ಮಾತುಗಳನ್ನಾಡಿ ನನ್ಗೆ ಪ್ರಾರಬ್ಧ ಇಲ್ಲ ಅಂದ್ರ ಅವಂಗೂ ಅಲ್ಲಿ ಸುಖ ದುಃಖ ಆಗ್ತದ. ಯಾವಾಗಿದು ದೇಹ ಅಂದ್ರ ಮತ್ತೊಬ್ಬರಿಗೆ ನನ್ನ ಬಿಟ್ಟು ಅನ್ಯವಾದಂಥದ್ದು ಶರೀರ, ನಾನು ಪ್ರತ್ಯೇಕ ಆತ್ಮ ಅದೀನಿ, ಆತ್ಮ ನಾನದೀನಿ, ನನಗೇನು ಆಗುವುದಿಲ್ಲ. ಇದು ಪಂಚ ಮಹಾಭೂತಗಳಿಂದ ಆದಂತ ಮಿಶ್ರವಾದಂತ ಇದು ಚಿರಾಭಾಸನ ಒಳಗೊಂಡಂತ ಇದು ಏನ ಶರೀರ ನಾನದಂತಲ್ಲ, ಇದಕ್ಕೆ ನಾನು ಪ್ರತ್ಯೇಕವಾಗಿ ಭಿನ್ನ ನದೀನಿ ಎನ್ನುವಂತ ಜ್ಞಾನ ಆದಾಗ ಇದನ್ನೇನಾಗ್ತಂದ್ರೆ ದೇಹಕ್ಕವು ನಾನು ಆತ್ಮ ಸಾಕ್ಷಿ ಇದೀನಿ ಅಂತ ತಿಳಿದವಾಗ ಅಲ್ಲಿ ಅವಾಗ ಯಾವ ಕರ್ಮಗಳಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಇದಿಷ್ಟು ಸ್ಪಷ್ಟ ಆಯ್ತು ಅಂದ್ರೆ ನಮ್ಮಲ್ಲಿ ಗೊಂದಲ ಸಂಶಯನೇ ಉಳಿಯಂಗಿಲ್ಲ. ನಮ್ಗೆ ಏನೇನ್ ನಮ್ ದಿನ ನಿತ್ಯ ನಾವು ಕರ್ಮ ಮಾಡ್ತೇವೆ, ನಾವ್ ಎಂತ ಕರ್ಮ ಮಾಡ್ತೇವೆ ಅನ್ನುವಂಥದ್ದನ್ನ ನಮ್ಗೆ ದಿನ ನಾವು ಮಕ್ಕಳ ಮುಂದೆ ಸ್ಮರಣ ಮಾಡಿದ್ರೆ ಇವತ್ತು ನಾ ಏನ್ ಮಾಡ್ದೆ, ಇವತ್ತು ಏನ ನನ್ನಿಂದ ಕರ್ಮ ಘಟಿಸಿದ್ವು ಅಂತ ಸ್ವಲ್ಪ ನಾವು ಮಲಕ್ ಹಾಕೊಂಡೇವಂದ್ರ ಮತ್ತದ ನಾಳೆ ಮಾಡಕ್ ಹೋಗುದಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದೇಳೆ ಪರಮಾತ್ಮ ಇವತ್ತು ನನ್ನಿಂದ ಒಳ್ಳೇದೇನೆ ಘಟಿಸಲಿ, ನನ್ನಿಂದ ಪರರಿಗೆ ಉಪಕಾರವೇ ಆಗ್ಲಿ, ನನಗೆ ಏನೇ ಕಷ್ಟ ಬಂದ್ರು ಸಹನೆ ಮಾಡ್ಕೊಂತ ಶಕ್ತಿ ಕೊಡು ಪರಮಾತ್ಮ ಅಂತ ಬೆಳಗ್ಗೆ ಎದ್ದು ಭಗವಂತನನ್ನ ಸ್ತುತಿ ಮಾಡಿ ಅವ ಏನ್ ಮಾಡ್ತಾನ, ಕರ್ಮವನ್ನು ಮಾಡ್ತಾನ ಅನ್ನುವಂಥದ್ದನ್ನ ನಾವಿಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಅಂದ್ರೆ ನನ್ನಿಂದ ಇನ್ನ ಘಟಿಸಬಾರ್ದು ಕರ್ಮಗಳು, ಕೆಟ್ಟದ್ದಾಗಬಾರ್ದು, ನನ್ನಿಂದ ಹಿತವೇ ಆಗ್ಲಿ ಅಂತಂದಾಗ ಒಮ್ಮೆ ಆಗ್ತು ಅಂದ್ರೆ ಅದು ಪ್ರಾರಬ್ಧ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಏನೋ ಪ್ರಾರಬ್ಧ ಹಂಗ ಆಗಬಾರ್ದಿತ್ತು, ಆ ಮಹಾತ್ಮರಿಂದ ಸಂತರಿಂದನೂ ಕೂಡ ಹಂಗಾಯ್ತು ನೋಡಪ್ಪ. ಅವ ಸಹಜಿಕ ಏನೋ ಎದಕ್ಕೂ ಹೋಗದಿರ್ತಾನ, ಅದು ಏನೋ ಬಡದು ಏನೋ ಆಗ್ತದ. ಇವತ್ತು ನಾವು ನೋಡ್ತೇವೆ, ಇವತ್ತು ಯಾರೋ ತಪ್ಪು, ಇವತ್ತು ಸಂತರ ಕಥೆ ನಾವು ಸಾಕಷ್ಟು ಮಂದಿ ಕೇಳಿವಿ. ಸಂತರ ಹೆಂಗಿರ್ತಾರ ಅನ್ನುವಂಥದ್ದನ್ನ ನಾವು ಕಥೆ ನಾವು ಬಹಳ ಚೆನ್ನಾಗಿ ಕೇಳಿವಿ. ಸಂತರು ಏನೂ ಮಾಡ್ಲಾರೆ ಒಮ್ಮೆ ಸಂತರಿಗೆ ಕೂಡ ಅಪವಾದ ಬರ್ತದ. ಅವರು ತನ್ನ ಮೇಲೆ ಹಾಕೋತಾರ, ಪಾಪ ಹೆಣ್ಮಗಳು ಸಾಯ್ತಾಳ, ಬಾಯಿ ಬಿದ್ದು ಸಾಯ್ತಾಳ, ಪ್ರೀತಿಸಿದವ ಕೈ ಕೊಟ್ಟು ಹೋಗ್ಯಾನ, ಆಕಿ ಹೇಳಿದ್ರ ಅಪಮಾನ ಕಂಜಿ ಸಾಯ್ತಾನ. ಸಾಯ ಮುಂದನು ಕೂಡ ಅವ್ನ್ ಗುರ್ತಿರ್ತದ, ಇದು ಅಪವಾದ ಹಾಕದ, ನಮ್ ಸಂತರಿಗೆ ಹಾಕ್ಬೇಕು ಅಂತೇಳಿ ಜ್ಞಾನ ಇಲ್ಲದವ್ರು ಹಿಂದಕ್ ಸರ್ದು ಹುಡುಕಿದ್ರು. ಆದ್ರ ಆ ಸಂತ ಏನ್ ಮಾಡ್ತಾನಂದ್ರ ಅದನ್ನ ಏನದಂದ್ರ ಅದನ್ನ ನಾನ್ ಮಾಡೀನಿ ಅಂತ ತನ್ನ ಮ್ಯಾಗ ಹಾಕೊಂಡು ಹೊಡಿಸ್ಕೋತಾನ, ಬಡಿಸ್ಕೋತಾನ, ಏನೇನು ತಪ್ಪು ಮಾಡ್ಕೋತಾನ, ಅದ್ ಕಷ್ಟವನ್ನ ಅನುಭವಿಸ್ತಾನ. ಮಾಡಿ ಮುಂದೆ ಅದು ಏನಾಗ್ತದ ಗುರ್ತಾದಾಗ ಅದು ಅಲ್ಲ ಅಂತಿದ್ರು ಕೂಡ ಅವ್ನ್ ಗುರ್ತಿದ್ರು ಕೂಡ ಅಲ್ಲಿ ಕಷ್ಟವನ್ನ ಅನುಭವಿಸ್ತಾನ. ಅಂದ್ರ ಆ ಪ್ರಾರಬ್ಧದೊಳಗ ಇತ್ತು ಅನ್ನುವಂಥದ್ದನ್ನ ನಾವ್ ಇಲ್ಲಿ ಕಂಡುಕೊಳ್ಳೋಣ. ಅವಾಗ ಅವಾಗ ಮನಿ ಒಳಗ ಹೆಂಡತಿ ನೀ ಏನೇನು ಹಾಕಿದ್ದಲ್ಲ, ಹೊಡೆದಿದ್ದು ಬಡದಿದ್ದು ಉಳ್ಳಾಗಡ್ಡಿ ಹಾಕಿದ್ದು ಚಪ್ಪಲ್ ಇದ್ದಿದ್ದಲ್ಲ ಎಲ್ಲ ಹಾಕ್ಯಾರ, ನೀ ತಗೋ ಅನ್ನುವಂಥದ್ದನ್ನ ಅದ್ರ ಮ್ಯಾಗಿನ ಏನು ಭಾನ ತನ್ನ ಮೈ ಮ್ಯಾಗ ಹಾಕೊಳ್ಳಾರೆ ನಾನ್ ನಿರ್ಲೇಪವಾಗಿ ನಿಶ್ಚಿಂತವಾಗಿ ಹೆಂಗ ನಗುತ್ತಾ ಇದ್ದ ಜ್ಞಾನಿನೂ ಕೂಡ ಅದನ್ನ ಯಾವುದನ್ನು ಕೂಡ ಬಂದು ಘಟಿಸಿದ್ರು ಕೂಡ ಆದ್ರೂ ಕೂಡ ತನ್ನ ಮೈ ಮ್ಯಾಗ ಹಾಕೊಳ್ಳುದಿಲ್ಲ ಅನ್ನುವಂಥದ್ದನ್ನ ಈ ನಮ್ಗ ದಾಸ ಪರಂಪರೆ ಒಳಗ ಕಥೆ ಕೇಳ್ಕೊತ ಬಂದಿವಿ. ಇರ್ಲಿ, ಒಟ್ಟಾರೆಯಲ್ಲಿ ಏನಾಯ್ತಪ್ಪ ಅಂದ್ರ ಯಾವಾಗ ಜ್ಞಾನ ಆಯ್ತು, ಅವ್ ಯಾವ ಪ್ರಾರಬ್ಧ ಇಲ್ಲ, ಅವು ಘಟಿಸಬಾರ್ದು ಅಂತ ನೇಮಿಲ್ಲ, ಘಟಿಸ್ತಾವ್, ಆಗ್ತಾವ್, ಒಳ್ಳೇದನ್ನು ಆಗ್ತಾವ್, ಕೆಟ್ಟದನ್ನ ಆಗ್ತಾವ್. ಕೆಟ್ಟದ್ದನ್ನ ಮಾಡಿದವ್ರು ನಿಂದ ಮಾಡಿದವ್ರು ತಗೋತಾರ, ಒಳ್ಳೆ ಕಾರ್ಯ ಮಾಡಿದ್ದನ್ನ ಸ್ತುತಿ ಮಾಡಿದವ್ರು, ಅವ್ನ ಶಿವ ಮಾಡಿದವ್ರು, ಅವನನ್ನ ಆಶ್ರಯ ಮಾಡ್ಕೊಂಡವ್ರಿಗೆ ಹೋಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೋತ ಬಂದ್ರು. ಇನ್ನ ಈ ರೀತಿ ಯೋಗಿ ಕರ್ಮನು ನಶಿಸಿ ವಿಧೇಯ ಕೈವಲ್ಯನ್ನು ಹೊಂದುವನು ಅನ್ನುವಂಥದ್ದನ್ನ ಕೊನೆಯ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರೆ. 8ನೇ ನುಡಿ ಒಳಗ ಏನ್ ಹೇಳ್ತಾರ, ಈ ತೆರದಿಂದ ಕರ್ಮ ಒಳೆಯದ ಬೇರೆ ಮಾತೇನು ಹೋಗಿ ನಿಜಾನಂದ ಚೈತನ್ಯ ಅದ್ವಯ ಮುಕ್ತ ಒಡೆಯುವುದು ಸತ್ಯವೆಂದುತು ನೀನರಿಯುವುದು ಇಲ್ಲಿ ಅಂಬುಜ ನೇತ್ರೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂಬುಜ ನೇತ್ರ ಅಂದ್ರೆ ಕಮಲದಂತ ಕಣ್ಣ ಉಳ್ಳವಳೆ ನೀನು ಮೈತ್ರಿ. ಮತ್ತೊಂದು ಇಲ್ಲಿ ದೃಷ್ಟಾಂತ ಕೊಟ್ಟಾರ. ಈ ತೆರದಿಂದ ಈ ಪ್ರಕಾರ ಈ ಕರ್ಮದ ಸಾಲು ಅಂದ್ರೆ ಕರ್ಮ ಬರ್ತಾವು, ಅವು ಹೆಂಗ ಆಕ್ಕದಂದ್ರ ಜ್ಞಾನದಿಂದ ನಾಶನ ಆಗ್ತಾವು. ಮತ್ತೊಂದು ಇನ್ನೊಂದು ಏನಪ್ಪಾ ಅಂದ್ರ ಈ ಯಾವ್ದೊಂದು ಚೈತನ್ಯ ಅದ್ವಯ ಅಂದ್ರ ಚೈತನ್ಯ ಮತ್ತ ಈ ಜೀವ ಬ್ಯಾರೆ ಅಲ್ಲ,
ಎರಡು ಒಂದೇ ಅನ್ನುವಂತ ಜ್ಞಾನ ಆದಾಗ ಯಾವುದು ಆತ್ಮ ಸ್ವರೂಪ ಅಂದ್ರೆ ನನ್ನ ಆತ್ಮ ಹೆಂಗದಂದ್ರೆ ಚೈತನ್ಯ ಸ್ವರೂಪದ ಚೈತನ್ಯವೇ ನಾನು ಅಂದ್ರೆ ಎರಡಿಲ್ಲ ದ್ವೈತ ಇಲ್ಲದು ಎರಡಿಲ್ಲದ್ ಯಾವುದು ಅದ್ವೈತ. ಆ ಚೈತನ್ಯ ಒಂದೇ ಬ್ರಹ್ಮದನ. ಆ ಬ್ರಹ್ಮ ಹೆಂಗದನಂದ್ರ ಅವ ಅರುಳ್ಳವದನ ಮತ್ತು ಅವ ಹೆಂಗದನಂದ್ರ ಎಲ್ಲವನ್ನೂ ಬೆಳಗವನದನ. ಅಂತವನನ್ನ ತಿಳ್ಕೊಬೇಕಂದ್ರೆ ಈ ದೇಹ ಇಂದ್ರಿಯಗಳನ್ನ ತಗೊಂಡು ಮನ ಬುದ್ಧಿಗಳನ್ನ ತಗೊಂಡು ಹೋಗಕ್ ತಿಳಿಯಾಕ ಬರ್ತಾನಂದ್ರು ಬರ್ಲಾರ್ದಂತ ನನ್ನ ಸ್ವರೂಪ ಅದ. ಯಾಕ ನನ್ನ ಸ್ವರೂಪ ಅವಹೇಯಗಳಿದ್ರ ಅಲ್ಲಿ ಕರ್ಮ ಘಟಿಸ್ತಿದ್ದು, ಅವಹೇಯಗಳಿದ್ರ ನಮ್ ನೋಡಾಕ್ ಬರ್ತಿತ್ತು. ಅವ ನೆರವಯ್ಯದನ ಮತ್ತ ಅವ ಯಾವುದರ ಬಗ್ಗೆನು ಲೇಪನಿಲ್ಲದ ಅದನ. ಮತ್ತ ಅವ ಹೆಂಗದನ ಆನಂದ ಸ್ವರೂಪನೇ ಅದನ ಮತ್ತು ಅವ ನಿತ್ಯ ಅದನ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರ್ತದ. ಯಾವಾಗ ಈ ಎರಡು ದ್ವಂದ್ವ ಚೈತನ್ಯ ಸ್ವರೂಪ ನಾನದೀನಿ, ಈ ಜೀವ ಏನೈತಲ್ಲ ಚಿದಾಭಾಸ ಜೀವ ಜ್ಞಾನ ಅದನ, ಆ ಜೀವನು ಕೂಡ ಅಲ್ಲಿ ಆತ್ಮನನ್ನೇ ಹೊಂದುತ್ತದ, ಆತ್ಮವೇ ಆಗ್ತದ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಎರಡು ಇಲ್ಲದ್ದು ಎಲ್ತಾನ ಜೀವೊಂದು ನಾನೊಂದಿರ್ತ ದ್ವೈತ ಇರ್ತದ. ಆ ದ್ವೈತ ಭಾವ ಹೋಗಿ ಆ ಅದ್ವೈತ ಸ್ವರೂಪನೇ ನಾನದೀನಿ ಎನ್ನುವಂಥದ್ದನ್ನ ಇಲ್ಲಿ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಬಂದಾರ. ಇಲ್ಲಿ 8ನೇ ನುಡಿಗ ಪ್ರಕಾರ ಇಚ್ಛಾ ಪರಿಚ್ಛ ಅನಿಚ್ಛೆಗಳೆಂಬ ಮೂರು ರೀತಿಯಿಂದ ಪ್ರಾರಬ್ಧ ಕರ್ಮನು ಒಂದೇ ತೀರಿಸಿ ಯೋಗಿಯು ತಾನು ಸತ್ತು ಚಿತ್ತು ಆನಂದ ಸ್ವರೂಪನೆಂಬ ಸ್ವರೂಪಭೂತವಾದ ನಿಜ ಮೋಕ್ಷನು ಹೊಂದುತ್ತಾನೆ. ಇದು ಸತ್ಯವೆಂದು ನೀನು ತಿಳಿ. ಈ ವಿಷಯದಲ್ಲಿ ಅನ್ಯ ಮತವಾದಿಗಳನ್ನ ಶಂಕೆಗಳನ್ನ ಅವಕಾಶವೇ ಇಲ್ಲ. ಯಾರೇ ಬಂದು ಏನ್ರ ನಮ್ಗ್ ಸಂಶಯ ಮಾಡ್ತಾರ. ಅನ್ಯ ಮತವಾದಿಗಳನ್ನ ನಮ್ಗೆ ಅಂದ್ರ ಮತವಾದಿಗಳದಾರ, ಎಷ್ಟೋ ಮಂದಿ 6 ಮಂದಿ ಮತವಾದಿಗಳದಾರ. ಅವ್ರ ಮತವಾದಿಗಳ ಹೆಂಗ್ ಆಗ್ತದ, ಹಿಂಗ ಏನ್ರ ನಿನ್ ಸಂಶಯ ಹುಟ್ಟಿಸ್ತಾರ. ಒಟ್ಟು ಸಂಶಯ ಮಾಡ್ಕೋಬೇಡ. ಇಲ್ಲಿ ಏನ ವೇದ ಸಮ್ಮತ ಅದ ಮತ್ತು ಗುರು ಸಮ್ಮತ ಅದ, ನಮ್ಮ ಅನುಭವ ಸಮ್ಮತನೂ ಅದ. ಅದಕ್ಕ ನಾನು ಏನು ಸಂಶಯ ಮಾಡ್ಲಾರಿ ನಂಬು. ಕಮಲದ ಉಳ್ಳ ನೇತ್ರ ಉಳ್ಳ ಮೈತ್ರಿ, ಇದನ್ನ ನಾನು ನಿನಗ ಪ್ರಮಾಣೀಕರಿಸಿ ಹೇಳ್ತೀನಿ, ವೇದ ಸಮ್ಮತವಾಗಿ ಹೇಳ್ತೀನಿ, ಇದನ್ನ ನಂಬು ಅನ್ನುವಂಥದ್ದನ್ನ ಈ ನುಡಿ ಒಳಗ ನಮಗ ಇದು 8 ನುಡಿ ಒಳಗ ಇದನ್ನ ತಿಳಿಸ್ಕೋತ ಬಂದಾರ. ಇಲ್ಲಿ ಒಟ್ಟಾರೆ ನಾವು ಏನ್ ತಿಳಿಸ್ಕೋತ ಏನ್ ನಮಗ್ ಸ್ಪಷ್ಟತೆ ಐತಂದ್ರೆ, ಯೋಗಿ ಕರ್ಮತ್ರಯವನ್ನು ಪೇಳಿ ವಿಧಿಯಿಂದ ನೀಗೆ ನಿರ್ಮಲ ಅಂದ್ರೆ ಶ್ರೇಷ್ಠವಾದ ಮುಕ್ತಿಯನ್ನು ಪಡಿತಾನ. ಈ ಜ್ಞಾನ ಆಯ್ತು ಅಂದ್ರ ಇವು ಯಾವ ಕರ್ಮಗಳಿಲ್ಲ, ಇವು ಕರ್ಮಗಳು ಹಿಂಗಿಂಗ್ ಅದಾವ ಅನ್ನುವಂಥದ್ದು ನಮಗ್ ಸ್ಪಷ್ಟ ಮಾಡಿ, ಲೌಕಿಕ ಮತ್ತು ಪಾರಮಾರ್ಥಿಕ ಲೌಕಿಕ ಜನ ನಮ್ಮ ಹಣೆ ಬರ್ದಾಗಿದ್ದಂಗ ಅಕ್ಕದ, ಪ್ರಾರಬ್ಧ ಇದ್ದಂಗ ಅಕ್ಕದಂತ ಇಂತ ಸತ್ಸಂಗ ಜ್ಞಾನವನ್ನು ಮಾಡ್ಕೊಳ್ಳಾರೆ ಹೋಗ್ತಾರ. ಯಾರು ಕರ್ಮವೆಂಬಂಕರದೊಳಗೆ ಇನ್ನೊಂದು ಕ್ರಿಯಾಮಾಣ ಕರ್ಮದೊಳಗ ಪ್ರಪಂಚ ಪ್ರಾರಬ್ಧವನ್ನು ಮಾಡ್ಕೋತ ಇಂಥ ಜ್ಞಾನವನ್ನು ಮಾಡ್ಕೊಂಡು ಜ್ಞಾನದಿಂದ ಮೋಕ್ಷನು ಹೊಂದುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಬಂದಾರ. ಇದ್ರಾಗ ಏನಾದ್ರೂ ಸಂಶಯಗಳಿದ್ರೆ ಚರ್ಚೆ ಮಾಡೋಣ. ಅಂದ್ರ ಇದ್ರಾಗ ಬರ್ತಾವ ಏನ್ರ ಮತವಾದಿಗಳನ್ನ ನಾವು ಕೇಳ್ಕೊಂಡಿರ್ತೀವಿ. ಆ ಮತವಾದಿಗಳನ್ನ ನಾವು ತಲೆ ಇಟ್ಕೊಂಡು ನಮ್ ಸಂಶಯ ಬರ್ತಾವ. ಆದ್ರೆ ಇದು ವೇದ ಸಮ್ಮತ ಅದ, ಯಾವ ಸಂಶಯ ಮಾಡದೆ ಇದು ಗುರು ಸಮ್ಮತ ಅದ, ವೇದ ಸಮ್ಮತ ಅದ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಅಂದ್ರ ನಾವು ಕ್ರಿಯಾಮಾಣ ಕರ್ಮಗಳಿಗಿಂತ ಸತ್ಸಂಗ ಜ್ಞಾನವನ್ನು ಮಾಡ್ಕೊಂಡು ಮುಕ್ತ ನಾಲ್ಕು ಬರ್ತದ. ಈ ಪ್ರಾರಬ್ಧ ಮ್ಯಾಗ ಶರೀರ ಇರ್ತದ, ಜ್ಞಾನ ಆಗಿಂದು ಕೂಡ ಈ ಶರೀರ ಇರ್ತದ. ಆ ಶರೀರ ಇದ್ರು ಕೂಡ ಅಲ್ಲಿ ಪಾಪ ಪುಣ್ಯ ಆದ್ರೂ ಕೂಡ ಅವ್ ಯಾವ ಲೇಪನ ಆಗುದಿಲ್ಲ ಅನ್ನುವಂಥದ್ದನ್ನ ಯಾವಾಗ ಜ್ಞಾನ ಆಯ್ತು ಅಂದ್ರೆ ಜ್ಞಾನಾಗ್ನಿ ಒಳಗ ಹಿಂದಿನ ಎಲ್ಲಾ ಕರ್ಮ ವಾಸನೆಗಳು ನಮ್ಮಲ್ಲಿರುವಂತ ಎಲ್ಲಾದ ಏನ್ ಅದಾವಲ್ಲ, ಅನೇಕ ಜನ್ಮದ ರಾಶಿ ಏನ್ ಅದಾವಲ್ಲ, ಆ ರಾಶಿನೂ ಕೂಡ ಒಂದು ಕಡ್ಡಿ ಕಿಡಿ ಬೆಂಕಿ ಹೆಂಗ ಇವತ್ತು ಹತ್ತಿ ದಿಂಡಿ ಎಷ್ಟೋ ಸಾವಿರಾರದ ಚೀಲ ಅದಾವಪ್ಪ ಅಂದ್ರ ಒಂದು ಕಡ್ಡಿ ಹೆಂಗ ಅದನ್ನ ಎಲ್ಲವನ್ನು ಸುಟ್ಟು ಭಸ್ಮ ಮಾಡ್ತದ. ಹಂಗ ನಮ್ಮ ಅನೇಕ ಜನ್ಮ ರಾಶಿಗಳು ಎಷ್ಟೋ ಕರ್ಮಗಳು ಅದಾವ ಅಂದ್ರೂ ಕೂಡ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕುರತಿ ಅರ್ಜುನ ಇದಕ್ ಪ್ರಮಾಣ ಅದ. ಮತ್ತ ಅದಕ್ಕೆ ಒಂದು ಅವ್ರ ದೃಷ್ಟಾಂತನ ಕೊಟ್ಟಾರ, ದಗ್ಧ ಕರ್ಮಾಣಿ ಭಸ್ಮಾತ್ ಕುರತಿ ಅರ್ಜುನ ಅಂದ್ರ ದಗದಗ ಉರಿಯುವಂತ ಕಟ್ಟಿಗೆ ಒಳಗ ದಗದಗ ಹಚ್ಚಿದಂತ ಅರಣ್ಯಕ್ಕ ಅದ್ರೊಳಗ ಸಣ್ಣ ಪಣ್ಣು ಎಲ್ಲವೂ ಕುಟ್ಟು ಹೆಂಗ ಸುಟ್ಟು ನಾಶ ಆಗಿ ಹೋಗ್ತದ, ಹಂಗ ಜ್ಞಾನಾಗ್ನಿದಿಂದ ಈ ಕರ್ಮ ರಾಶಿಗಳು ನಾಶ ಆಗಿ ಹೋಗಿ ಇದೇ ಜನ್ಮದೊಳಗೆ ಇದೇ ಮುಕ್ತಿ ಕೈವಲ್ಯ ಹೊಂದುತ್ತಾನ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸ್ಪಷ್ಟ ಮಾಡ್ಕೊತ ಬಂದಾರ. ಇದ್ರ ಯಾವ ಸಂಶಯ ಅಂತ ನಮಗ್ ಉಳಿದಿಲ್ಲ. ನಿಮ್ ಏನಾದ್ರೂ ಸಂಶಯ ಇದ್ರೆ ಇನ್ನಿಷ್ಟು ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಇಲ್ಲಿ ತನ ಈ ಕರ್ಮದ ಬಗ್ಗೆ ಇವತ್ತು 8 ನುಡಿಗಳನ್ನ ನಿನ್ನೆ ಅದಕ್ಕೆ ಕೇಳ್ಕೊಂಡು ಬಂದೇವಿ.